Hey guys, welcome back to my YouTube ಚಾನಲ್. ಕೆಪಿಎಸ್ಸಿ ಇಂದ 2025 ಹೊಸ ವರ್ಷದಲ್ಲಿ ನಡೆಯುವ ವಿವಿಧ ಹುದ್ದೆಯ ಪ್ರಮುಖ ಪರೀಕ್ಷೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಯಾವ ದಿನಾಂಕದಂದು ಯಾವ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಯಾವ್ಯಾವ ಒಂದು ಗ್ರೂಪ್ನ ಪರೀಕ್ಷೆಗಳಾಗಿರ್ತವೆ, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಡಿ, ಗ್ರೂಪ್ ಸಿ, ಈ ಎಲ್ಲಾ ಪರೀಕ್ಷೆಗಳ ದಿನಾಂಕ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ನ ಬಿಟ್ಟಿದ್ದಾರೆ. ನೋಡಬಹುದು, ಇಲ್ಲಿ ಜನವರಿ 25 ಆಯೋಗದಿಂದ ಅಧಿಸೂಚಿಸಲಾದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ತಾತ್ಪೂರ್ವಿಕ ಪರೀಕ್ಷಾ ವೇಳಾಪಟ್ಟಿ ಅಂತ ಬಿಟ್ಟಿದ್ದಾರೆ. ಓಕೆ, ಸೊ ಜನವರಿ 25ರಿಂದ ಸೊ ವಿವಿಧ ನೋಟಿಫಿಕೇಶನ್ ಏನ್ ರಿಲೀಸ್ ಮಾಡಿದ್ರು, ಸೊ ಆ ಒಂದು ನೋಟಿಫಿಕೇಶನ್ ಬೇಸ್ ಅಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೋಡಿ, ಕನ್ನಡ ಭಾಷಾ ಪರೀಕ್ಷೆ ಉಳಿಕೆ ಮೂಲ ವೃಂದದ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಈ ಎಲ್ಲ ಉಳಿಕೆ ಮೂಲ ವೃಂದ ಮತ್ತೆ ಹೈದರಾಬಾದ್ ಕರ್ನಾಟಕ ಎರಡೂ ವೃಂದದ ಪರೀಕ್ಷೆಗಳಾಗಿರ್ತವೆ. ಸೊ ಇದು ಮೊದಲನೇದಾಗಿ ನೋಡಿ, ಒಂದು ನೋಟಿಫಿಕೇಶನ್ 13/3/2024 ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಯಾವ ಒಂದು ಪರೀಕ್ಷೆ ಅಂತಂದ್ರೆ, ಸೊ ನೋಡಿ 13/3/2024 ಈ ಒಂದು ನೋಟಿಫಿಕೇಶನ್ ಬಿಟ್ಟಿರ್ತಾರೆ. ಎರಡು RPC ಮತ್ತು ಹೈದರಾಬಾದ್ ಕರ್ನಾಟಕ, ಸೊ ಈ ಎರಡು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾವಾಗ ಸೊ ಇದು ಬಂದ್ಬಿಟ್ಟು 18/1/2025 ನಡೆಯುತ್ತೆ. ಅದೇ ರೀತಿ 19/1/2025 ಸೊ ಎರಡು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ. ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಇನ್ನೊಂದು ನೋಟಿಫಿಕೇಶನ್ 19/11/2024 ಆಗಿರುತ್ತೆ. ಹಾಗೆ 13/3/2024 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರು ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು 21 ಹುದ್ದೆಗಳಾಗಿರ್ತವೆ. ಇದು ಬಂದ್ಬಿಟ್ಟು RPC ಹುದ್ದೆ ಆಗಿರ್ತವೆ. 25/1/2025 ಶನಿವಾರ ಅಪರಾಹ್ನ ನಿರ್ದಿಷ್ಟ ಪತ್ರಿಕೆ 2 ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಬಂದ್ಬಿಟ್ಟು 13/3/2024 ಇರುತ್ತೆ. ಸೊ ಇದು 13/3/2024 ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. 13/3/2024 ಒಂದು ಹುದ್ದೆಗಳಾಗಿರುತ್ತೆ, ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದೆರಡೂ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಬಹುದು. ಸೊ ಅದೇ ರೀತಿ ನೋಡಿ, ಫೆಬ್ರವರಿ ತಿಂಗಳಲ್ಲೂ ಕೂಡ ಇದೆ. ಸೊ ಅದೇ ರೀತಿ 13/3/2024 ಬೃಹತ್ ಬೆಂಗಳೂರು ಅದೇ ನೋಟಿಫಿಕೇಶನ್ ನಂಬರ್ ಆಗಿರುತ್ತೆ. ಸೊ ಫೆಬ್ರವರಿಲಿ ಕೂಡ ಒಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಆಗಿರುತ್ತೆ. ಸೊ ಇದು ನೋಡಿ, ಇಲ್ಲಿ ಬೃಹತ್ ಬೆಂಗಳೂರು ಅದು 31/1/2025 ನಡೆಯುತ್ತೆ ಎಕ್ಸಾಮ್. ಓಕೆ, ಸೊ ಹಾಗೆ ಇಲ್ಲಿ ಫೆಬ್ರವರಿ 2025 ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರು 20 ಹುದ್ದೆಗಳಿರ್ತವೆ. ಇದು ಕೂಡ RPC ವಿಭಾಗದ ಹುದ್ದೆಗಳಾಗಿರ್ತವೆ. ಸೊ ಉಳಿಕೆ ಮೂಲ 2/2/2025 ಭಾನುವಾರ ಪೂರ್ವಾನ ನಿರ್ದಿಷ್ಟ ಪತ್ರಿಕೆ 2 ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ 18/9/2024 ಏನೋ ಒಂದು ಪ್ರಕಟಗೊಂಡ ನೋಟಿಫಿಕೇಶನ್ ಇದೆ. ಸೊ 18ಕ್ಕೆ ಪ್ರಕಟಗೊಂಡ ನೋಟಿಫಿಕೇಶನ್ ಅಲ್ಲಿ ಸೊ ಇಲ್ಲಿ ಅದು ಕೂಡ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ, ಸೊ ಮೊದಲು ನೋಟಿಫಿಕೇಶನ್ ನೋಡ್ಕೊಳ್ಳೋಣ. ಸೊ 18 ನೋಟಿಫಿಕೇಶನ್, ಸೊ 18/9/2024 RPC ಮತ್ತು ಹೈದರಾಬಾದ್ ಕರ್ನಾಟಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1. ಓಕೆ, ಸೊ ಲೋಕೋಪಯೋಗಿಯಲ್ಲಿ ಇದು ಒಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1. ಇದು ಬಂದ್ಬಿಟ್ಟು 4/2/2025 7/2/2025 ತನಕ ಒಂದು ಎಕ್ಸಾಮ್ ನ ನಡೆಸ್ತಾರೆ. ಇದೊಂದು ಟೆಂಟೇಟಿವ್ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಅದೇ ರೀತಿ 13/3/2024 ಇದು ಕೂಡ ಒಂದು 13ನೇ ತಾರೀಕಿನ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾವುದು RPC ವಿಭಾಗದ ನೋಟಿಫಿಕೇಶನ್, ಆ ಒಂದು ಪರೀಕ್ಷೆ ಆಗಿರುತ್ತೆ. 8/2/2025 ನಡೆಸ್ತಾರೆ. ಹಾಗೆ ನೋಡಿ, 13/3/2024 ಎಲ್ಲಾ ವಿಭಾಗದ ಪರೀಕ್ಷೆಗಳು ಯಾವ್ದಿದು ಎಲ್ಲ RPC ವಿಭಾಗ ಆಗಿರುತ್ತೆ. ಇವೆಲ್ಲ ಕೂಡ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ, 16, 18, 19, 20, 21, 22, 23. ಸೊ ಎಲ್ಲ ಫೆಬ್ರವರಿಯಲ್ಲಿ ನಡೆಯುವ ಒಂದು ಪರೀಕ್ಷೆಗಳಾಗಿರ್ತವೆ. ಓಕೆ, ಸೊ ಹಾಗೆ ಮಾರ್ಚ್ ನಲ್ಲೂ ಕೂಡ ನೋಡಿ 13/3/2024 ಒಂದು ನೋಟಿಫಿಕೇಶನ್ ಬಿಟ್ಟಿರ್ತಾರೆ. ಸೊ ಆಲ್ರೆಡಿ ನಿಮಗೆ ತೋರಿಸಿದ್ದೆ ನಾನು 13/3 ಒಂದು ನೋಟಿಫಿಕೇಶನ್, ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಇದು RPC ನೋಟಿಫಿಕೇಶನ್, ಇದು ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಮಾರ್ಚ್ 25 ಕೂಡ ಒಂದು 13/3 ನೋಟಿಫಿಕೇಶನ್, ಯಾವುದು ಹೈದರಾಬಾದ್ ಕರ್ನಾಟಕದ ನೋಟಿಫಿಕೇಶನ್ 2/3/2025 ಒಂದು ನಡೆಯುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರ ಹುದ್ದೆಗಳಿಗೆ. ಸೊ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹುದ್ದೆಗಳಾಗಿರ್ತವೆ. ಭೂಮಾಪನ ಕಂದಾಯ 6/3/2025 ಕಾರ್ಖಾನೆ ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಅಲ್ಲಿ ಕೂಡ 8/3/2025 ನಡೆಯುತ್ತೆ. ಅಂತರ್ಜಲ ನಿರ್ದೇಶನಾಲಯ ಭೂ ವಿಜ್ಞಾನಿ ಸೊ 10/3/2025 ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ 12/3/2025 ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ ಇನ್ನೊಂದು ನೋಟಿಫಿಕೇಶನ್ 15/3/24 ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್, ಬಿಲೋ ಡಿಗ್ರಿ ಲೆವೆಲ್ ಏನ್ ಪದವಿ ಮಟ್ಟಕ್ಕಿಂತ ಕಡಿಮೆ ವಿದ್ಯಾರ್ಥಿ ಗ್ರೂಪ್ ಸಿ ಹುದ್ದೆಗಳು. ಸೊ ಪದವಿ ಮಟ್ಟಕ್ಕಿಂತ
ಕಡಿಮೆ, ಸೊ ಬಿಲೋ ಡಿಗ್ರಿ ಲೆವೆಲ್ ಇರುತ್ತೆ. ಸೊ ಇದು 15/3/2025 ಶನಿವಾರ ಅಪರಾಹ್ನ ಕನ್ನಡ ಭಾಷಾ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. 16/3 ಮಧ್ಯ ಭಾನುವಾರ ಪೂರ್ವಾಹ್ನ ಅಂದ್ರೆ ಬೆಳಗ್ಗೆ ಪತ್ರಿಕೆ 1 ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಪತ್ರಿಕೆ 2 ಭಾನುವಾರ ಮಧ್ಯಾಹ್ನ ಇರುತ್ತೆ. ಪತ್ರಿಕೆ 2 ಓಕೆ, ಯಾವುದು ಬಿಲೋ ಡಿಗ್ರಿ ಲೆವೆಲ್ ಏನಿದೆ ಪದವಿ ಮಟ್ಟಕ್ಕಿಂತ ಕೆಳಗೆ ಇರುವ ಒಂದು ನೋಟಿಫಿಕೇಶನ್ಗೆ ಇದು ಸೊ ಈ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಪದವಿ ಮಟ್ಟಕ್ಕಿಂತ ಕಡಿಮೆ ವಿದ್ಯಾರ್ಥಿ ಗ್ರೂಪ್ ಸಿ ನೋಟಿಫಿಕೇಶನ್ ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಮುಂದುವರೆದ ನೋಡಿದರೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಮುಖ್ಯ ಪರೀಕ್ಷೆ ಕೂಡ ಒಂದು ಕೊಟ್ಟಿದ್ದಾರೆ. ಮೇನ್ ಎಕ್ಸಾಮಿನೇಷನ್ KS ಮೇನ್ ಎಕ್ಸಾಮಿನೇಷನ್ ಹಾಗೆ ಏಪ್ರಿಲ್ 25ಕ್ಕೆ ಸಾಲಿನ ಅಧಿವೇಶನ ಇಲಾಖೆ ಪರೀಕ್ಷೆಗಳಾಗಿ ಕೂಡ ನಡೀತವೆ. ಸೊ ಈ ರೀತಿ ನೋಡಿ ಒಂದು ವಿವಿಧ ಯಾವುದೋ ಹುದ್ದೆಗಳ ಒಂದು ನೇಮಕಾತಿಯಾಗಿ ಒಂದು ಪರೀಕ್ಷೆಗಳನ್ನು ನಡೆಸ್ತಿದ್ದಾರೆ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲೂ ಕೂಡ ನೀವು ಕ್ಲೀನ್ ಆಗಿ ಇದ್ರ ಬಗ್ಗೆ ಚೆಕ್ ಮಾಡ್ಕೋಬಹುದು. ಸೊ ಯಾವ ಒಂದು ನೋಟಿಫಿಕೇಶನ್ ನೀವು ಅಪ್ಲೈ ಮಾಡಿದ್ದೀರಾ, ಸೊ ಅದರ ಡೇಟ್ ಕೂಡ ಇಲ್ಲಿ ಸಿಗುತ್ತೆ. ಓಕೆ, ಹಾಗೆ ಇನ್ನೂ 2 ನೋಟಿಫಿಕೇಶನ್ಗಳ ಒಂದು ಡೇಟ್ಸ್ ಏನು ಬಿಟ್ಟಿಲ್ಲ. ಸೊ ಗ್ರೂಪ್ ಸಿ ನೋಟಿಫಿಕೇಶನ್ಗಳಾಗಿರ್ತವೆ. ಸೊ ಅದು ನೋಟಿಫಿಕೇಶನ್ ಬಿಟ್ಟ ಅಂದ್ರೆ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.